ಆತ್ಮೀಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಒಂದು ವಿನಂತಿಯನ್ನು ಮಾಡೋದೇನಂತಂದ್ರೆ, ಇತ್ತೀಚೆಗಷ್ಟೇ ಕಡತನಮಲೆ ಸತೀಶ್ ಅವರು ಫ್ಲೆಕ್ಸ್ ವಿಚಾರವಾಗಿ ಶಾಸಕರನ್ನ ವಿನಾಕಾರಣ ಎಳೆದು ತಗೊಂಡ್ಬರ್ತಾ ಇದ್ದಾರೆ. ಅವರು ಅಳವಡಿಸಿರುವಂತಹ ಫ್ಲೆಕ್ಸ್ಗಳ ವಿರುದ್ಧವಾಗಿ ದೂರನ್ನು ಸಲ್ಲಿಸಿದ್ದು ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲ ಸಮಿತಿಯಿಂದ. ಅವರು ಇತ್ತೀಚೆಗಷ್ಟೇ ಪಕ್ಷದ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಅವರು ನಮ್ಮ ಶಾಸಕರ ಭಾವಚಿತ್ರಗಳನ್ನು ಬಳಸಿಕೊಂಡು ಅವರು ಜಾಹೀರಾತುಗಳನ್ನು, ಅವರ ಬರ್ತ್ಡೇ ವಿಶೇಷಗಳನ್ನು ಹಾಕುತ್ತಾ ಇದ್ರು. ಅದರ ವಿರುದ್ಧವಾಗಿ ನಮ್ಮ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ರಾಮಮೂರ್ತಿ ಅವರು ರಾಜನಕುಂಟೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ಕೊಟ್ಟಿದ್ದರ ಮೇರೆಗೆ ಅವರು ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿರ್ತಾರೆ. ಆದರೆ ಇವರು ವಿನಾಕಾರಣ ಶಾಸಕರ ಮೇಲೆ ಗೂಬೆ ಕೂರಿಸಲಿಕ್ಕೋಸ್ಕರ ಅವರು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಾನು ಕಡತನಮಲೆ ಸತೀಶನಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಸತೀಶ ಯಾವುದೇ ಕಾರಣಕ್ಕೂ ಕೂಡ ಶಾಸಕರನ್ನ ಏಕವಚನದಲ್ಲಿ ಮಾತಾಡುವಂಥದ್ದು, ಅವರ ವಿರುದ್ಧ ಅಪಪ್ರಚಾರಗಳನ್ನು ಮಾಡುವಂಥದ್ದು ಯಾರೋ ಕೂಡ ಕ್ಷೇತ್ರದ ಜನತೆ ಸಹಿಸೋದಿಲ್ಲ. ಅವನು ಮತ್ತೊಂದು ವಿಚಾರವನ್ನ ಹೇಳಿದ್ದಾನೆ. ಆ ಫ್ಲೆಕ್ಸ್ಗಳಲ್ಲಿ 3 ಗೊಂಬೆಗಳಿದ್ರೆ ಮಾತ್ರ ಆ ಫ್ಲೆಕ್ಸ್ಗಳೆಲ್ಲ ಉಳಿಸ್ತಾರೆ, ಇಲ್ಲಾಂದ್ರೆ ಉಳಿಸೋದಿಲ್ಲ ಅಂತ ಹೇಳಿದ್ದಾನೆ. ನಾನು ಇವತ್ತು ಸತೀಶನಿಗೆ ಒಂದು ಮಾತನ್ನ ನೆನಪಿಸ್ತೀನಿ. ಆ 3 ಗೊಂಬೆಗಳಿದ್ವಲ್ಲ, ಆ 3 ಗೊಂಬೆಗಳೇ ಅವನಿಗೆ ಇವತ್ತು ಬೆಂಗಳೂರು ಡೈರಿಯ ನಿರ್ದೇಶಕನನ್ನಾಗಿ ಮಾಡಿದ್ದು. ಅದೇ 3 ಗೊಂಬೆಗಳು ಅವನನ್ನ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದು. ಅದೇ 3 ಗೊಂಬೆಗಳು ಅವನಿಗೆ ಜಿಲ್ಲಾ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷನನ್ನಾಗಿ ಮಾಡಿದ್ದು. ಅದೇ 3 ಗೊಂಬೆಗಳೇ ಅವನಿಗೆ ತಾಲೂಕ್ ಪಂಚಾಯಿತಿಯ ಟಿಕೆಟ್ ಅನ್ನು ಕೊಟ್ಟಿದ್ದು. ಅದೇ 3 ಗೊಂಬೆಗಳು ಅವರನ್ನ ಅರಕೆರೆ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಮಾಡಿದ್ದು ಮತ್ತೆ ಸದಸ್ಯನನ್ನ ಮಾಡಿದ್ದು. ಇದೆಲ್ಲ ಅವನಿಗೆ ನೆನಪಿರಬೇಕು. ಕಡತನಮಲೆ ಸತೀಶ ಏನು ಅಂತೇಳಿ ನಾನು ಬಾಲ್ಯದಿಂದ ಚೆನ್ನಾಗಿ ಅವನನ್ನು ನಾನು ನೋಡಿದ್ದೇನೆ. ಅವನ ಬಾಲ್ಯದ ದಿನಗಳು ಹೇಗಿದ್ವು ಅಂತೇಳಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಕಾರಣ ಏನಪ್ಪಾ ಅಂತಂದ್ರೆ, ನಾನು ಕೂಡ ಅವನು ಎಲ್ಲೋ ಓದ್ತಾ ಇದ್ದ ಅದೇ ಶಾಲೆಯಲ್ಲೇ ಓದ್ತಾ ಇದ್ದಿದ್ದು. ಅವನ ವೈಯಕ್ತಿಕ ವಿಚಾರವನ್ನು ನಾನು ತೆಗೆಯುವಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಅವನು ದೊಡ್ಡವರ ವಿರುದ್ಧ ಆರೋಪ ಮಾಡಿದ್ರೆ, ವಿನಾಕಾರಣ ಉಗ್ರವಾಗಿ ಮಾತಾಡಿದ್ರೆ ಕ್ಷೇತ್ರದ ಜನತೆ ನನ್ನನ್ನು ಮೆಚ್ಕೋತಾರೆ ಅಂತೇಳಿ ಅವನು ಭಾವಿಸ್ತಾ ಇದ್ದಾನೆ. ನಾನು ನಿಜಕ್ಕೂ ಕೂಡ ಹೇಳ್ತೀನಿ, ಇದು ಖಂಡನಾರ್ಹ. ಅವನು ಯಾವುದೋ ಪಕ್ಷದಲ್ಲಿದ್ದು ಬಿಜೆಪಿ ಸೇರ್ಪಡೆಯಾಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಸರ್ವೋಚ್ಚ ನಾಯಕರ ಬಗ್ಗೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರ ಬಗ್ಗೆ ಮಾತಾಡಲಿಕ್ಕೆ ಅವನಿಗೆ ಯಾವುದೇ ನೈತಿಕತೆ ಇಲ್ಲ. ಅವನು ಇದೇ ಒಂದು 4-5 ತಿಂಗಳಿಂದ ಇದೇ ಶಾಸಕರನ್ನ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ತಿದ್ದ, ದೀನದಲಿತರ ಆಶಾಕರಣ ಅಂತ ಹೇಳ್ತಿದ್ದ, ಅಭಿನವ ಕೆಂಪೇಗೌಡ ಅಂತ ಹೇಳ್ತಿದ್ದ. ಇಷ್ಟೆಲ್ಲ ಹೇಳ್ತಾ ಇದ್ದವನು ಇವತ್ತು ಏಕಾಏಕಿ ಅವನು ದುರಾಸೆಯಿಂದ ಯಾವುದೋ ಬೇರೆ ಒಂದು ಹುದ್ದೆಗೆ ಹೋಗ್ಬೇಕು ಅಂತೇಳಿ ಆಸೆ ಪಟ್ಟು ಶಾಸಕರ ವಿರುದ್ಧ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾನೆ. ನಿಜಕ್ಕೂ ಕೂಡ ಹೇಳ್ತೀನಿ, ಅವನು ಮೊನ್ನೆ ತಾನೇ ವಿಡಿಯೋದಲ್ಲಿ ಹೇಳಿದಾನೆ, ನಾನು ಶಾಸಕರನ್ನ ನಾನು ಗೆಲ್ಲಿಸಿದೆ, ಸಂಸದರನ್ನ ನಾನು ಗೆಲ್ಲಿಸಿದೆ ಅಂತ. ಇವನು ನಮ್ಮ ಪಕ್ಷಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಶಾಸಕರು 2 ಬಾರಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ಇವನು ಪಕ್ಷವನ್ನ ಸೇರ್ಪಡೆ ಆಗಕ್ಕೂ ಮುಂಚೆ 2008 ಮತ್ತು 2013ರಲ್ಲಿ ಅಭೂತಪೂರ್ವ ಜಯವನ್ನ ನಮ್ಮ ಶಾಸಕರು ಗಳಿಸಿದ್ರು. ಅದಾದ ನಂತರ ಇವನು ಪಕ್ಷಕ್ಕೆ ಬಂದು ನಮ್ಮ ಅನೇಕ ಸಾವಿರಾರು ಕಾರ್ಯಕರ್ತರು, ಮೂಲ ಬಿಜೆಪಿ ಕಾರ್ಯಕರ್ತರಿಗೆ ಯಾವುದೇ ಇವತ್ತು ಕೂಡ ಪದವಿಗಳಿಲ್ಲದೆ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವನಿಗೆ ಎಲ್ಲ ಪದವಿಗಳನ್ನ ಇವನಿಗೆ